ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ತಾನೇ KCET ಪ್ರೊವಿಷನಲ್ ರಿಸಲ್ಟ್ ಮತ್ತು ಫೈನಲ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಪ್ರೊಸೆಸ್ ಏನು, ಸ್ಕೋರ್ ಲಿಸ್ಟ್ ಯಾವಾಗ, ಕಟ್ ಆಫ್ ಯಾವಾಗ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ದಟ್ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿರುತ್ತೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನೆಲ್ಲ ತಿಳಿಸ್ದಂಗೆ ಫೈನಲ್ ಕೀ ಆನ್ಸರ್ಸು 15th ನವಂಬರ್ ಬಿಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ, ಬಿಟ್ಟಿದ್ದಾರೆ. ಸೊ ದಟ್ ನೆಕ್ಸ್ಟ್ ಪ್ರೊವಿಷನಲ್ ರಿಸಲ್ಟ್ ಕೂಡ ಅಷ್ಟೇ, ನಾನು ವಿತಿನ್ ಈ ವೀಕ್ ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ದೆ. ವಿತಿನ್ ಈ ವೀಕ್ ಒಳಗಡೆ ನಿನ್ನೆ ಸ್ಯಾಟರ್ಡೆ ಬಿಟ್ಟಿದ್ದಾರೆ. ನೆಕ್ಸ್ಟು ನಾನು ಗೆಸ್ ಮಾಡಿ ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ ಸ್ಕೋರ್ ಲಿಸ್ಟ್ನ ಮಂಡೇ 17th ನವಂಬರ್ ಮಂಡೇ ಬಿಡೋ ಚಾನ್ಸಸ್ ಇದೆ. ಅಪೇಕ್ಷಣೆ ನೀಡೋಕ್ಕೂ ಅಷ್ಟೇ, ಅಬ್ಜೆಕ್ಷನ್ ರೈಸ್ ಮಾಡೋಕ್ಕೂ ಲಾಸ್ಟ್ ಡೇಟು 17th ಇರೋದ್ರಿಂದ 17th ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ಮೇಲೆ ಬಿಟ್ಟರೆ ಸ್ಕೋರ್ ಲಿಸ್ಟ್ನ 17th ಬಿಡ್ತಾರೆ, ಇಲ್ಲ ಅಂದರೆ 18th ಬಿಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕಟ್ ಆಫ್ ಹೆಂಗಿರ್ಬೋದು ಈ ವರ್ಷ, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದು ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇದೆ. ಸೊ ದಟ್ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟು ಕಟ್ ಆಫ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಕಟ್ ಆಫ್ ಇರುತ್ತೆ, ಎಷ್ಟು ಬಂದು ನಿಲ್ಲೋ ಚಾನ್ಸಸ್ ಇರುತ್ತೆ. ಈ ಕಟ್ ಆಫ್ನ ನಾನು ಫೈನಲ್ ಕೀ ಆನ್ಸರ್ಸು ಮತ್ತು ಪ್ರೊವಿಷನಲ್ ರಿಸಲ್ಟ್ ಪ್ರಕಾರ ಮತ್ತು ಎಕ್ಸ್ಪರ್ಟ್ಸ್ನ ವಿಸಿಟ್ ಮಾಡಿ ಅವರು ಹೇಳಿರೋ ಪ್ರಕಾರ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಕಟ್ ಆಫ್ ದಿಸ್ ಇಯರ್. ಈಚ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಿಂದ ಕಟ್ ಆಫ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ದಟ್ ಯಾರೋ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಫಸ್ಟ್ ಸಬ್ಜೆಕ್ಟು ಕಾಮರ್ಸ್ ನೋಡೋದಾದರೆ GM ಕ್ಯಾಟಗರಿಗೆ 152 to 166 ನಿಲ್ಲೋ ಚಾನ್ಸಸ್ ಇದೆ. SC ಕ್ಯಾಟಗರಿಗೆ 140 to 152 ನಿಲ್ಲೋ ಚಾನ್ಸಸ್ ಇದೆ. STಗೆ 140 to 152 ನಿಲ್ಲೋ ಚಾನ್ಸಸ್ ಇದೆ. ಕ್ಯಾಟಗರಿ 1ಗೆ 144 to 158 ನಿಲ್ಲೋ ಚಾನ್ಸಸ್ ಇದೆ. ಕ್ಯಾಟಗರಿ 2Aಗೆ 138 to 158 ನಿಲ್ಲೋ ಚಾನ್ಸಸ್ ಇದೆ. ಕ್ಯಾಟಗರಿ 2Bಗೆ 136 to 150. ಕ್ಯಾಟಗರಿ 3Aಗೆ 142 to 150. ಕ್ಯಾಟಗರಿ 3Bಗೆ 142 to 154. ಇನ್ ಬಿಟ್ವೀನ್ ಈ ರೇಂಜಸ್ಸಲ್ಲಿ ಕಟ್ ಆಫ್ ನಿಮ್ಮದಿದ್ದರೆ ಮತ್ತು ಈ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದರೆ 100% ನಿಮ್ಮದು ಈ ವರ್ಷ KCET ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟು ಕನ್ನಡ ನೋಡೋದಾದರೆ GMಗೆ 146 to 158, SCಗೆ 138 to 146, STಗೆ 136 to 146, ಕ್ಯಾಟಗರಿ 1ಗೆ 138 to 150, ಕ್ಯಾಟಗರಿ 2Aಗೆ 138 to 148, ಕ್ಯಾಟಗರಿ 2Bಗೆ 136 to 146, ಕ್ಯಾಟಗರಿ 3Aಗೆ 140 to 150, ಕ್ಯಾಟಗರಿ 3Bಗೆ 142 to 156 ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಎಕನಾಮಿಕ್ಸ್ ನೋಡೋದಾದರೆ GMಗೆ 154 to 164, SCಗೆ 138 to 150, STಗೆ 140 to 154, ಕ್ಯಾಟಗರಿ 1ಗೆ 146 to 158, ಕ್ಯಾಟಗರಿ 2Aಗೆ 140 to 154, ಕ್ಯಾಟಗರಿ 2Bಗೆ 146 to 160, ಕ್ಯಾಟಗರಿ 3Aಗೆ 144 to 158, ಕ್ಯಾಟಗರಿ 3Bಗೆ 146 to 160 ನಿಲ್ಲೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಇಂಗ್ಲೀಷ್ ನೋಡೋದಾದರೆ GMಗೆ 158 to 170, SCಗೆ 144 to 156, STಗೆ 140 to 154, ಕ್ಯಾಟಗರಿ 1ಗೆ 148 to 160, ಕ್ಯಾಟಗರಿ 2Aಗೆ 144 to 156, ಕ್ಯಾಟಗರಿ 2Bಗೆ 144 to 158, ಕ್ಯಾಟಗರಿ 3Aಗೆ 144 to 158, ಕ್ಯಾಟಗರಿ 3Bಗೆ 150 to 166. ಇನ್ ಬಿಟ್ವೀನ್ ಈ ರೇಂಜಸಲ್ಲಿ ನಿಮ್ಮ ಸ್ಕೋರ್ ಇದ್ದರೆ 100% ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸ್ ನೋಡೋದಾದರೆ GMಗೆ 150 to 160, SCಗೆ 136 to 148, STಗೆ 134 to 146, ಕ್ಯಾಟಗರಿ 1ಗೆ 138 to 150, ಕ್ಯಾಟಗರಿ 2Aಗೆ 138 to 150, ಕ್ಯಾಟಗರಿ 2Bಗೆ 140 to 156, ಕ್ಯಾಟಗರಿ 3Aಗೆ 142 to 154, ಕ್ಯಾಟಗರಿ 3Bಗೆ 140 to 156. ಇನ್ ಬಿಟ್ವೀನ್ ಈ ರೇಂಜಸಲ್ಲಿ ನಿಮ್ಮ ಸ್ಕೋರ್ ಇದ್ದರೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದರೆ ಹಿಸ್ಟ್ರಿ GM ಅವ್ರಿಗೆ 162 to 176, SCಗೆ 152 to 164, STಗೆ 152 to 166, ಕ್ಯಾಟಗರಿ 1ಗೆ 156 to 168, ಕ್ಯಾಟಗರಿ 2Aಗೆ 154 to 168, ಕ್ಯಾಟಗರಿ 2Bಗೆ 154 to 168, ಕ್ಯಾಟಗರಿ 3Aಗೆ 158 to 170, ಕ್ಯಾಟಗರಿ 3Bಗೆ 158 to 170. ಇನ್ ಬಿಟ್ವೀನ್ ಈ ರೇಂಜಸಲ್ಲಿ ನಿಮ್ಮ ಸ್ಕೋರ್ ಇದ್ದರೆ 100% ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಸೋಷಿಯಾಲಜಿ ನೋಡೋದಾದರೆ GMಗೆ 150 to 164, SCಗೆ 134 to 146, STಗೆ 136 to 148, ಕ್ಯಾಟಗರಿ 1ಗೆ 138 to 150, ಕ್ಯಾಟಗರಿ 2Aಗೆ 138 to 150, ಕ್ಯಾಟಗರಿ 2Bಗೆ 140 to 150, ಕ್ಯಾಟಗರಿ 3Aಗೆ 142 to 152,
ಕ್ಯಾಟಗರಿ 3Bಗೆ 146 to 156 ಇರೋ ಚಾನ್ಸಸ್ ಇದೆ. ಇನ್ ಬಿಟ್ವೀನ್ ನಿಮ್ಮ ಸ್ಕೋರು ಈ ರೇಂಜಸಲ್ಲಿದ್ದರೆ 100% ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಮ್ಯಾನೇಜ್ಮೆಂಟ್ ನೋಡೋದಾದರೆ GMಗೆ 180 to 194, SCಗೆ 162 to 176, STಗೆ 162 to 176, ಕ್ಯಾಟಗರಿ 1ಗೆ 168 to 180, ಕ್ಯಾಟಗರಿ 2Aಗೆ 164 to 178, ಕ್ಯಾಟಗರಿ 2Bಗೆ 164 to 178, ಕ್ಯಾಟಗರಿ 3Aಗೆ 164 to 180, ಕ್ಯಾಟಗರಿ 3Bಗೆ 176 to 188. ಇನ್ ಬಿಟ್ವೀನ್ ಈ ರೇಂಜಸಲ್ಲಿ ನಿಮ್ಮ ಸ್ಕೋರ್ ಇದ್ದರೆ 100% ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದರೆ ಸೋಷಲ್ ವರ್ಕು GMಗೆ 152 to 166, SCಗೆ 140 to 152, STಗೆ 142 to 150, ಕ್ಯಾಟಗರಿ 1ಗೆ 144 to 156, ಕ್ಯಾಟಗರಿ 2Aಗೆ 142 to 156, ಕ್ಯಾಟಗರಿ 2Bಗೆ 136 to 148, ಕ್ಯಾಟಗರಿ 3Aಗೆ 146 to 156, ಕ್ಯಾಟಗರಿ 3Bಗೆ 152 to 166. ಇನ್ ಬಿಟ್ವೀನ್ ನಿಮ್ಮ ಸ್ಕೋರ್ ಈ ರೇಂಜಸಲ್ಲಿದ್ದರೆ 100% ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟ್ ಫಿಸಿಕಲ್ ಎಜುಕೇಷನ್ ನೋಡೋದಾದರೆ GMಗೆ 142 to 156, SCಗೆ 128 to 138, STಗೆ 128 to 140, ಕ್ಯಾಟಗರಿ 1ಗೆ 130 to 144, ಕ್ಯಾಟಗರಿ 2Aಗೆ 130 to 142, ಕ್ಯಾಟಗರಿ 2Bಗೆ 132 to 146, ಕ್ಯಾಟಗರಿ 3Aಗೆ 134 to 146, ಕ್ಯಾಟಗರಿ 3Bಗೆ 134 to 146 ಇರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಮ್ಯಾಥಮೆಟಿಕಲ್ ಸೈನ್ಸ್ ನೋಡೋದಾದರೆ GMಗೆ 144 to 156, SCಗೆ 130 to 140, STಗೆ 130 to 146, ಕ್ಯಾಟಗರಿ 1ಗೆ 134 to 146, ಕ್ಯಾಟಗರಿ 2Aಗೆ 130 to 146, ಕ್ಯಾಟಗರಿ 2Bಗೆ 136 to 148, ಕ್ಯಾಟಗರಿ 3Aಗೆ 138 to 148, ಕ್ಯಾಟಗರಿ 3Bಗೆ 140 to 152 ಇರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಕೆಮಿಕಲ್ ಸೈನ್ಸ್ ನೋಡೋದಾದರೆ GMಗೆ 152 to 164, SCಗೆ 136 to 146, STಗೆ 140 to 152, ಕ್ಯಾಟಗರಿ 1ಗೆ 142 to 154, ಕ್ಯಾಟಗರಿ 2Aಗೆ 136 to 150, ಕ್ಯಾಟಗರಿ 2Bಗೆ 140 to 152, ಕ್ಯಾಟಗರಿ 3Aಗೆ 142 to 154, ಕ್ಯಾಟಗರಿ 3Bಗೆ 146 to 150 ಇರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಲೈಫ್ ಸೈನ್ಸ್ ನೋಡೋದಾದರೆ GMಗೆ 166 to 178, SCಗೆ 158 to 168, STಗೆ 156 to 166, ಕ್ಯಾಟಗರಿ 1ಗೆ 158 to 168, ಕ್ಯಾಟಗರಿ 2Aಗೆ 158 to 168, ಕ್ಯಾಟಗರಿ 2Bಗೆ 158 to 166, ಕ್ಯಾಟಗರಿ 3Aಗೆ 160 to 170, ಕ್ಯಾಟಗರಿ 3Bಗೆ 162 to 172 ರೇಂಜಸ್ ಅಲ್ಲಿ ಇರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಎನ್ವೈರ್ನಮೆಂಟಲ್ ಸೈನ್ಸ್ ನೋಡೋದಾದರೆ GMಗೆ 176 to 188, SCಗೆ 168 to 178, STಗೆ 156 to 168, ಕ್ಯಾಟಗರಿ 1ಗೆ 176 to 188, ಕ್ಯಾಟಗರಿ 2Aಗೆ 170 to 180, ಕ್ಯಾಟಗರಿ 2Bಗೆ 168 to 178, ಕ್ಯಾಟಗರಿ 3Aಗೆ 168 to 178, ಕ್ಯಾಟಗರಿ 3Bಗೆ 166 to 178 ರೇಂಜಸಲ್ಲಿ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಹೋಮ್ ಸೈನ್ಸ್ ನೋಡೋದಾದರೆ GMಗೆ 182 to 188, SCಗೆ 170 to 180, STಗೆ 172 to 182, ಕ್ಯಾಟಗರಿ 1ಗೆ 180 to 192, ಕ್ಯಾಟಗರಿ 2Aಗೆ 186 to 198, ಕ್ಯಾಟಗರಿ 2Bಗೆ 168 to 178, ಕ್ಯಾಟಗರಿ 3Aಗೆ 158 to 168, ಕ್ಯಾಟಗರಿ 3Bಗೆ 160 to 170 ರೇಂಜಸಲ್ಲಿ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ವುಮೆನ್ಸ್ ಸ್ಟಡೀಸ್ ನೋಡೋದಾದರೆ GMಗೆ 172 to 182, SCಗೆ 160 to 170, STಗೆ 158 to 168, ಕ್ಯಾಟಗರಿ 1ಗೆ 140 to 150, ಕ್ಯಾಟಗರಿ 2Aಗೆ 162 to 176, ಕ್ಯಾಟಗರಿ 2Bಗೆ 150 to 160, ಕ್ಯಾಟಗರಿ 3Aಗೆ 156 to 162, ಕ್ಯಾಟಗರಿ 3Bಗೆ 138 to 148 ಈ ರೇಂಜಸಲ್ಲಿ ನಿಮ್ಮ ಸ್ಕೋರ್ಸ್ ಇದ್ದರೆ 100% ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಈ ಎಲ್ಲ ಸಬ್ಜೆಕ್ಟ್ಸ್ ಕಟ್ ಆಫು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಿಂದ ಪ್ರಿಪೇರ್ ಮಾಡಿದ್ದೀವಿ. ನೆಕ್ಸ್ಟ್ KEA ಕಡೆಯಿಂದ ಸ್ಕೋರ್ ಲಿಸ್ಟ್ನ ಬಿಡ್ತಾರೆ. ಸ್ಕೋರ್ ಲಿಸ್ಟು November 17th ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಕಟ್ ಆಫ್ ಬಂದುಬಿಟ್ಟು 1 ವೀಕ್ ಈ ಸ್ಕೋರ್ ಲಿಸ್ಟ್ ಏನು ಬಿಡ್ತಾರಲ್ಲ ಅದಾದ 1 ವೀಕ್ಗೆ ನಿಮಗೆ ಕಟ್ ಆಫನ್ನು ರಿಲೀಸ್ ಮಾಡ್ತಾರೆ. ಕಟ್ ಆಫ್ ರಿಲೀಸ್ ಮಾಡಿದ 1 ವೀಕ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇಂತಹ ಅನೇಕ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.